ದೇವರು ನಿನ್ನನ್ನು ಮೇಲಕ್ಕೆ ತರೋದಕ್ಕೆ ಹಿ ಹ್ಯಾಸ್ ಹಂಡ್ರೆಡ್ಸ್ ಆಫ್ ಪ್ಲ್ಯಾನ್ಸ್. ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಹೌ ಟು ಬಿಕಮ್ ರಿಚ್ ಅಂತ. ಇವತ್ತು ದೇವರು ಹೆಂಗಿಟ್ಟಿದ್ದಾರೆ, ಖುಷಿಯಾಗಿರಿ. ನಾಳೆ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ದೇವರು ಒಳ್ಳೆಯವರು ಅಂತ ಹೇಳ್ತೀವಿ, ಪಾಸ್ಟರ್ ಹೆಂಗೆ ದೇವ್ರು ರಿವೆಂಜ್ ತೊಗೊಳಕ್ಕೆ ಸಾಧ್ಯ? ದೇವ್ರ ಲೆಕ್ಕದಲ್ಲಿ ರಿವೆಂಜ್ ಹೆಂಗೆ ಗೊತ್ತಾ? ನೀನು ಚೆನ್ನಾಗಿರಬಾರ್ದು ಅಂತ ಯೋಚನೆ ಮಾಡಿದ್ರು ನೋಡಿದ್ರ, ಅವ್ರ ಮುಂದೆನೇ ದೇವ್ರು ನಿನ್ನ ಚೆನ್ನಾಗಿರ್ತಾರೆ. ಇದೇ ರಿವೆಂಜ್. ಎಲ್ಲಿ ನೀನು ಕಾಯಿಲೆ ಬಿದ್ದು ಸಾಯ್ಬೇಕು ಅಂತ ಯೋಚನೆ ಮಾಡ್ತಾರೋ ಅಲ್ಲೇ ನಿನ್ನನ್ನು ಆರೋಗ್ಯವಾಗಿ ಹೆಂಗಾಗಿ ಸ್ಟೈಲಾಗಿ ಇಟ್ಟಿರ್ತಾರೆ. ಸತ್ಯವೇದೇನು ಹೇಳುತ್ತೆ? ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡಬೇಕಂತ. ಇದು ದೇವ್ರ ಚಿತ್ತ. ನಾನು ನನ್ನ ಮಕ್ಕಳ ಮದುವೆ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲಪ್ಪ ಅಷ್ಟೇ, ನನ್ನ ಮಗನ ಒಂದು ಮದುವೆ ಆಗೋಷ್ಟಲ್ಲಿ ನಾನು ಹೊರಟೋಗ್ತೀನಿ ಏನೋ ಗೊತ್ತಿಲ್ಲಪ್ಪ ಅಷ್ಟೇ. ದೇವ್ರ ಚಿತ್ತ ಏನು ಗೊತ್ತಾ? ನಿನ್ನ ಮಕ್ಕಳ ಮೊಮ್ಮಕ್ಕಳು ಎಲ್ಲನೂ ನೋಡಿ ನೀನು ಖುಷಿಪಟ್ಟು ಅವ್ರ ಜೊತೆ ಎಂಜಾಯ್ ಮಾಡೋ ಥರ ಇರೋದು ದೇವರ ಚಿತ್ತ. ಓ ಒಂದು ಇಂಜಿನಿಯರ್ ಗೊತ್ತು ಮನೆ ಹಿಂಗಿರಬಾರ್ದು ಅಂತ, ಒಂದು ಮ್ಯೂಸಿಷಿಯನ್ ಗೊತ್ತು ನೋಟ್ ಹಿಂಗಿರಬಾರ್ದು ಅಂತ, ಯೇಸು ಸ್ವಾಮಿ ಗೊತ್ತು ಕ್ರೈಸ್ತರು ಹಿಂಗಿರಬಾರ್ದು ಅಂತ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡುತ್ತಿರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಹಳೆ ಒಡಂಬಡಿಕೆ ರೆಸ್ಟ್ಲಿಂಗ್ ಲೈಫ್, ಹೊಸ ಒಡಂಬಡಿಕೆ ರೆಸ್ಟಿಂಗ್ ಲೈಫ್. ರೆಸ್ಟ್ಲಿಂಗ್ ಅಂದರೆ ಏನು ಗೊತ್ತಾ? ಹೋರಾಟ. ಹೊಸ ಒಡಂಬಡಿಕೆ ರೆಸ್ಟಿಂಗ್ ಲೈಫ್. ನೋಡಿ, ಸಭೆಗಳಲ್ಲಿ ಚರ್ಚ್ಗಳಲ್ಲಿ ಕ್ರೈಸ್ತರು 2 ಗ್ರೂಪ್ ಇದ್ದಾರೆ. ಓನ್ಲಿ 2 ಗ್ರೂಪ್ಸ್. ಒಂದು ಕನ್ವಿನ್ಸ್ಡ್ ಮೈಂಡ್, ಎರಡನೇದು ಟ್ರಾನ್ಸ್ಫಾರ್ಮ್ಡ್ ಮೈಂಡ್. ಕನ್ವಿನ್ಸ್ಡ್ ಮೈಂಡ್ ಅಂದರೆ ಈ ರೀತಿಯೂ ಹೇಳ್ಬೋದು. ಕನ್ವಿನ್ಸ್ಡ್ ಮೈಂಡ್ ಅಂದರೆ ಯಾವುದಾದ್ರೂ ಒಂದು ಕಾರ್ಯನ ನಂಬಿಡೋದು ಅಥವಾ ನಾವು ಅವ್ರನ್ನ ನಂಬಿಸ್ಬಿಡೋದು. ಟ್ರಾನ್ಸ್ಫಾರ್ಮ್ಡ್ ಮೈಂಡ್ ಅಂದರೆ ರೂಪಾಂತರ, ಅಂದರೆ ಅವ್ರನ್ನ ಬೇಗ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಇವಾಗ ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ಕನ್ವಿನ್ಸ್ಡ್ ಕ್ರಿಶ್ಚಿಯನ್ ಅಂದರೆ ಹೆಂಗೆ ಗೊತ್ತಾ? ಈಗ ಇಲ್ಲಿ ಇರೋವರೆಗೂ ಚೆನ್ನಾಗಿರ್ತಾರೆ, ಆಮೇನ್ ಅಲ್ಲೆಲ್ಲೂಯ್ಯ ಅಂತ. ಆಚೆ ಹೋಗಿದ ತಕ್ಷಣ ಏನಾಗ್ಬಿಡ್ತಾರೆ ಗೊತ್ತಾ? ಕನ್ವಿನ್ಸ್ ಆಗಿಬಿಡ್ತಾರೆ. ಇವಾಗ ಯಾರೋ ಒಬ್ರು ಏನೋ ಹೇಳ್ತಾರೆ, ಇವಾಗೆಲ್ಲ ಕೆಲಸಗಳೆಲ್ಲ ತುಂಬ ಜನ ಎತ್ತುತ್ತವ್ರೆ ಅಂದರೆ ಇವರು ಹೌದಾ ಅಂತ ಕನ್ವಿನ್ಸ್ ಆಗಿಬಿಡ್ತಾರೆ. ಇವಾಗೆಲ್ಲ ತುಂಬ ಕಷ್ಟ ರೀ ಅಂದಿದ ತಕ್ಷಣ ಕನ್ವಿನ್ಸ್ ಆಗಿಬಿಡ್ತಾರೆ. ಇವಾಗೆಲ್ಲ ಕಾಯಿಲೆ ಬರೋದು ಕಾಮನ್, ಕ್ಯಾನ್ಸರ್ ಬರೋದು ಕಾಮನ್ನು, ಡಯಾಬಿಟೀಸ್ ಬರೋದು ಕಾಮನ್ನು ಅಂತ ಹೇಳಿದ ತಕ್ಷಣ ಇವ್ರು ಏನಾಗ್ಬಿಡ್ತಾರೆ? ಹೌದು ಅಂತ ಕನ್ವಿನ್ಸ್ ಆಗಿಬಿಡ್ತಾರೆ. ಟ್ರಾನ್ಸ್ಫಾರ್ಮ್ಡ್ ಮೈಂಡ್ ಅಂದರೆ ಏನು ಗೊತ್ತಾ? ರೂಪಾಂತರವಾದಂಥ ಮನಸ್ಸು ಅಂದರೆ ಏನು ಗೊತ್ತಾ? ಅದು ಏನೇ ಯಾರಾದರೂ ಕನ್ವಿನ್ಸ್ ಮಾಡಿದ್ರು ಹೊರಗಡೆ ಲೋಕದವರು ಕಾಯಿಲೆ ಅಂತ ಹೇಳಿದರೆ ಇವರೇನು ಹೇಳ್ತಾರೆ ಗೊತ್ತಾ? ನಾನು ಆರೋಗ್ಯವಾಗಿದ್ದೀನಿ. ಲೋಕದವರು ನಾವು ಬೇಗ ಸಾಯ್ತೀವಿ ಅಂತ ಹೇಳ್ತಾರೆ. ಟ್ರಾನ್ಸ್ಫಾರ್ಮ್ಡ್ ಮೈಂಡ್ ಏನು ಹೇಳುತ್ತೆ ಗೊತ್ತಾ? ನಾನು ಸಾಯಲ್ಲ, ದೀರ್ಘಾಯುಷಾಗಿದ್ದು ನಾನು ಬದುಕ್ತೀನಿ, ನಾನು ಬಾಳ್ತೀನಿ ಅನ್ನೋದು ಇವರು ಟ್ರಾನ್ಸ್ಫಾರ್ಮ್ಡ್ ಮೈಂಡ್. ಕಷ್ಟ ಇದ್ದೇ ಇರುತ್ತೆ, ಲೋಕ ಹೇಳುತ್ತೆ. ಕಷ್ಟ ಇದ್ದರೂ ನಾನು ಜಯಿಸ್ತೀನಿ, ಟ್ರಾನ್ಸ್ಫಾರ್ಮ್ಡ್ ಮೈಂಡು. ಸೋಲು ಲೋಕ ಹೇಳುತ್ತೆ, ಜಯ ಬೈಬಲ್ ಹೇಳುತ್ತೆ. ಸೊ ಕ್ರಿಶ್ಚಿಯಾನಿಟಿಯಲ್ಲಿ 2 ಗ್ರೂಪ್ಸು. ಏನಂದರೆ ಬೇಗ ಆಚೆ ಹೋಗಿದ ತಕ್ಷಣ ಕನ್ವಿನ್ಸ್ ಆಗಿಬಿಡ್ತಾರೆ. ಸೊ ದ ವರ್ಲ್ಡ್ ಈಸ್ ರೆಡಿ ಟು ಕನ್ವಿನ್ಸ್ ಅಸ್. ವರ್ಡ್ ಟ್ರಾನ್ಸ್ಫಾರ್ಮ್ಸ್ ಅಸ್. ವರ್ಲ್ಡ್ ಲೋಕ ನಮ್ಮನ್ನು ಬೇಗ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೈತೆ. ನೋಡಿ, ಯಾವಾಗ ವಾಕ್ಯ ಇಲ್ವೋ ನಾವು ಕನ್ವಿನ್ಸ್ ಆಗಿಬಿಡ್ತೀವಿ. ಯಾವಾಗ ವಾಕ್ಯ ಇದೆಯೋ ಅಷ್ಟು ಬೇಗ ಕನ್ವಿನ್ಸ್ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಒಂದೊಂದು ಸಂದೇಶ, ಒಂದೊಂದು ಪ್ರಸಂಗಗಳು ಭಾಳ ಭಾಳ ಇಂಪಾರ್ಟೆಂಟ್. ಯಾವಾಗ ನಾವು ವಾಕ್ಯನ ಕೇಳದೆ ಬಿಟ್ಬಿಡ್ತೀವೋ, ಯಾವಾಗ ನಾವು ಸಭೆಗೆ ಬರೋದನ್ನು ಬಿಟ್ಬಿಡ್ತೀವೋ, ಅಥವಾ ಯಾವಾಗ ಯೂಟ್ಯೂಬಲ್ಲಿ ಪ್ರಸಂಗಗಳನ್ನು ಕೇಳದೆ ಬಿಟ್ಬಿಡ್ತೀವೋ, ಲೋಕ ನಮ್ಮನ್ನು ಕನ್ವಿನ್ಸ್ ಮಾಡಿಬಿಡುತ್ತೆ. ಸೊ ಬಿ ಕೇರ್ಫುಲ್. ಬೇಗ ಸತ್ತೋಗ್ತೀವಿ, ಇರಲ್ಲ, ಕಾಯಿಲೆಗಳು ಬರುತ್ತೆ, ಕಷ್ಟ ಇರುತ್ತೆ, ದರಿದ್ರ ಇದ್ದೇ ಇರುತ್ತೆ, ಸಾವು ಇದ್ದೇ ಇರುತ್ತೆ ಅಂತ ಲೋಕ ನಮ್ಮನ್ನು ಕನ್ವಿನ್ಸ್ ಮಾಡಿಬಿಡುತ್ತೆ. ಆದರೆ ನೀನು ಸಭೆಗೆ ಬಂದಾಗ, ವಾಕ್ಯನ ಕೇಳಿದಾಗ ಅದೆಲ್ಲ ಇಲ್ಲ, ನೀನು ಬಾಳ್ತೀಯ, ಬದುಕ್ತೀಯ, ನೀನು ಚೆನ್ನಾಗಿರ್ತೀಯ ಅಂತ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಸೊ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇಫ್ ಯು ಡೋಂಟ್ ಹಿಯರ್ ದ ವರ್ಡ್ ಆಫ್ ಗಾಡ್, ನೀನು ವಾಕ್ಯನ ಯಾವಾಗ ಕೇಳದೆ ಬಿಟ್ಬಿಡ್ತೀಯೋ, ಯು ವಿಲ್ ಬಿ ಕನ್ವಿನ್ಸ್ಡ್. ನೋಡಿ, ಹಿಂಗೆ ಆಶೀರ್ವಾದವಾಗಿರಬೇಕು, ಈ ರೀತಿಯೇ ಆಶೀರ್ವಾದ ಬರೋದು ಅನ್ನೋದು ನಮಗೊಂದು ಕಾನ್ಸೆಪ್ಟ್ ಇರುತ್ತೆ. ಈ ರೀತಿಯೆಲ್ಲ ಇದ್ದರೆ ನಾವು ಚೆನ್ನಾಗಿರ್ಬೋದು ಅಂತ. ಸೇವೆ ಮಾಡೋರು ಸಹ ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಇವಾಗ ಒಂದು ವೇಳೆ ನಾವು ಸೇವೆಯಲ್ಲಿ ಆಶೀರ್ವಾದವಾಗಿರಬೇಕು ಅಥವಾ ಫೈರಾಗಿ ಸೇವೆ ಮಾಡಬೇಕು ಅಂದರೆ ನಮಗೇನಿರಬೇಕು?
ಗಿಫ್ಟ್ಸ್ ಇರಬೇಕು, ಪವರ್ ಇರಬೇಕು, ಅನಾಯಿಂಟಿಂಗ್ ಇರಬೇಕು. ಸೊ ವಿ ಸ್ಟ್ರೆಸ್ ಫಾರ್ ದಟ್. ದೇವರೇ ನನಗೆ ವರಗಳಿಂದ ತುಂಬಿಸಪ್ಪ, ನನ್ನನ್ನು ಅಭಿಷೇಕಿಸಪ್ಪ, ನಾನು ಹೋದರೆ ಹಂಗೆ ನಡಿಬೇಕು, ಹಿಂಗೆ ನಡಿಬೇಕು, ಫುಲ್ ಪ್ರೆಷರ್. ಸೊ ನಾವೇನು ಅನ್ಕೊತೀವಿ, ಸೇವೆಯಲ್ಲಿ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕಂದ್ರೆ ಏನಿರಬೇಕು? ಗಿಫ್ಟ್ಸ್ ಇರಬೇಕು. ಒಂದು ದಿವಸ DG ದಿನಕರನ್ ಅನ್ನೋ ಸೇವಕರು ಪರಲೋಕಕ್ಕೆ ಹೋಗಿದ್ರಂತೆ. ಅಲ್ಲಿ ಸೇವೆ ಮಾಡೋರು ಎಲ್ಲರ ಲಿಸ್ಟಲ್ಲಿ ನಂಬರ್ 1 ಲಿಸ್ಟು ಯಾರ್ದಿತ್ತಂದರೆ ಬಿಲಿಗ್ರಾಮ್ದು ಇತ್ತಂತೆ. ಸೊ ಬಿಲಿಗ್ರಾಮ್ ವಾಸ್ ದ ಪರ್ಸನ್ ಹೂ ಹ್ಯಾಡ್ ನೋ ಗಿಫ್ಟ್. ಅವ್ರು ಒಬ್ಬರನ್ನೂ ಹೀಲ್ ಮಾಡಿಲ್ಲ, ಅದ್ಭುತ ಮಾಡಿಲ್ಲ. ಅವ್ರು ಹೋಗಿದ ತಕ್ಷಣ ರಿಪೆಂಟ್, ಗಾಡ್ ಈಸ್ ಕಮಿಂಗ್ ಸೂನ್. ಈ ಪ್ರೀಚಿಂಗಲ್ಲಿ ಮಿಲಿಯನ್ಸ್ ಆಫ್ ಪೀಪಲ್ ಗಾಟ್ ಸೇವ್ಡ್. ಲಕ್ಷಾಂತರ ಜನನ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಸಿದ್ದಾರೆ. ಸೊ ಲಿಸ್ಟಲ್ಲಿ ನಂಬರ್ 1 ಇದ್ದಿದ್ದು ಯಾರು ಗೊತ್ತಾ? ಗಿಫ್ಟೆಡ್ ಪರ್ಸನ್ ಅಲ್ಲೇ ಇಲ್ಲ, ಜಸ್ಟ್ ವರ್ಡ್ ಮಾತಾಡಿ ಯೇಸು ಸ್ವಾಮಿನ ನಂಬ್ರಿ ಅಂತ ಹೇಳಿದವರು ನಂಬರ್ 1 ಇದ್ರಂತೆ. ಸೊ ಹಿ ಹ್ಯಾಡ್ ನೋ ಗಿಫ್ಟ್, ಹಿ ಹ್ಯಾಡ್ ನೋ ಪವರ್, ಬಟ್ ಹಿ ಹ್ಯಾಡ್ ದ ವರ್ಡ್. ಪ್ರೈಸ್ ದಿ ಲಾರ್ಡ್. ಸೊ ನಾವೇನು ಅನ್ಕೊತೀವಿ, ನಾವು ಮೇಲಕ್ಕೆ ಬರೋದಕ್ಕೆ ನಮಗೆ ಗಿಫ್ಟ್ ಇರಬೇಕು, ಕೆಲಸ ಮಾಡಬೇಕು, ನಾವು ಇನ್ನೊಂದು ಸಲ ನಮ್ಮ ಲೈಫಲ್ಲಿ ಮುಂದೆ ಬರಬೇಕು ಅಂದರೆ ನಮ್ಗೆ ಇದಿರಬೇಕು, ಆ ಬಿಸ್ನೆಸ್ ಇರಬೇಕು, ಇದಿರಬೇಕು. ನೋಡಿ, ದೇವ್ರ ಕೃಪೆ ಒಂದು ಇದ್ಬಿಟ್ರೆ, ಓ ಮೈ ಗಾಡ್, ದೇವ್ರು ನಿನ್ನನ್ನು ಮೇಲಕ್ಕೆ ತರೋದಕ್ಕೆ ಹಿ ಹ್ಯಾಸ್ ಹಂಡ್ರೆಡ್ಸ್ ಆಫ್ ಪ್ಲ್ಯಾನ್ಸ್. ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಹೌ ಟು ಬಿಕಮ್ ರಿಚ್ ಅಂತ. ಇವತ್ತು ದೇವರು ಹೆಂಗಿಟ್ಟಿದ್ದಾರೆ, ಖುಷಿಯಾಗಿರಿ. ನಾಳೆ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಆಮೇಲೆ ಸತ್ಯವೇದ ಹೇಳುತ್ತೆ, ಯೋಸೇಫು ಫಸ್ಟ್ ತಾಯಿನ ಕಳ್ಕೊಂಡ, ಎರಡನೇದು ತಂದೆನ ಕಳ್ಕೊಂಡ, ನೆಕ್ಸ್ಟು ಎಲ್ಲ ಅಣ್ಣಂದಿರನ್ನ ಏನು ಮಾಡ್ಕೊಂಡ, ಎಲ್ಲರನ್ನೂ ಕಳ್ಕೊಂಡ. ಎಲ್ಲರೂ ಅವನ್ನ ಬಿಟ್ಟು ದೂರ ಹೋಗ್ಬಿಟ್ರು. ಹಿ ಹ್ಯಾಡ್ ನೋ ಫ್ರೆಂಡ್ಸ್, ಹಿ ಹ್ಯಾಡ್ ನೋ ರಿಲೇಟಿವ್ಸ್, ಹಿ ಹ್ಯಾಡ್ ನೋ ಫಾದರ್, ಹಿ ಹ್ಯಾಡ್ ನೋ ಮದರ್. ಯಾರೂ ಇರಲಿಲ್ಲ. ಆದರೆ ಆದಿಕಾಂಡ 39ರಲ್ಲಿ ಸತ್ಯವೇದ ಈ ರೀತಿ ಹೇಳುತ್ತೆ, ದ ಲಾರ್ಡ್ ವಾಸ್ ವಿತ್ ಜೋಸೆಫ್. ಯೆಹೋವನು ಯೋಸೇಫನೊಂದಿಗಿದ್ರಂತೆ. ಸೊ ಯಾವ ಪರಿಚಯ ಇಲ್ಲ, ಯಾವ ರೆಕಮೆಂಡೇಶನ್ ಇಲ್ಲ, ಹೊಸ ಊರು, ಹೊಸ ದೇಶ, ಹೊಸ ಜನ, ಸ್ವಂತದವರಿಲ್ಲ, ಅಣ್ಣ ತಮ್ಮದಿರಿಲ್ಲ, ಅಪ್ಪ ಅಮ್ಮ ಇಲ್ಲ, ಬಟ್ ಈ ಬಿಕೇಮ್ ದ ಗವರ್ನರ್. ವೈ? ದ ಲಾರ್ಡ್ ವಾಸ್ ವಿತ್ ಜೋಸೆಫ್. ದೇವ್ರು ನಿನ್ನ ಜೊತೆ ಇದ್ದರೆ ನಿನಗೆ ಯಾರ ರೆಕಮೆಂಡೇಷನ್ನು ಬೇಕಾಗಿಲ್ಲ. ದೇವ್ರು ನಿನ್ನ ಜೊತೆ ಇದ್ದರೆ ಯಾವ ರಿಲೇಟಿವ್ ನಿಮ್ಗೆ ಹೆಲ್ಪ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ನಮ್ಮ ಸ್ವಂತದವ್ರು ಸ್ವಲ್ಪ ನಮಗೆ ಕೈ ಕೊಟ್ಟು ಎತ್ತಿದ್ರೆ, ಕೆಲವ್ರು ಹೇಳ್ತಾರೆ ನೋಡಿ, ಸ್ವಲ್ಪ ನಮ್ಮ ಅಣ್ಣ ಸ್ವಲ್ಪ ಕೈ ಕೊಟ್ಟಿದ್ದಿದ್ರೆ, ಕೈ ಕೊಟ್ಟರು ನೋಡಿ. ಸೊ ಯಾರು ನಮಗೆ ಕೈ ಕೊಡ್ತಾರೆ, ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಯಾರು ನಮ್ಮನ್ನು ಮೇಲೆಗೆ ತೊಗೊಂಬರ್ತಾರೆ, ಇದೆಲ್ಲ ನೀವು ಯೋಚನೆ ಮಾಡಬೇಡಿ. ದ ಲಾರ್ಡ್ ವಾಸ್ ವಿತ್ ಜೋಸೆಫ್, ದ ಲಾರ್ಡ್ ಈಸ್ ವಿತ್ ಯು. ದೇವರು ನಿನ್ನೊಂದಿಗಿದ್ದಾರೆ. ಸೊ ಈ ಕಾನ್ಫಿಡೆನ್ಸ್ ಇರಬೇಕು. ನಾಳೆ ಯಾರು ನನ್ನನ್ನು ಬಿಟ್ಟೋದ್ರು, ದೇವರು ಯೋಸೇಫನೊಂದಿಗಿದ್ದಂಗೆ ನನ್ನ ಜೊತೆನೂ ಇದ್ದಾರೆ. ಒಂದೇ ದಿವಸ ಮಲಗ್ದ, ಮಾರನೇ ದಿವಸ ಪರಿಸ್ಥಿತಿಗಳು ಚೇಂಜ್ ಆಗೋಯ್ತು. He was in the prison. Next day he was in the palace. ಸಡನ್ನಿಗೆ ಯಾವಾಗ ನಿನ್ನ ಲೈಫ್ ಟರ್ನ್ಔಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಯೋಸೇಫನ್ ಒಂದೇ ಒಂದು ಮಾತ್ರ ಮಾಡ್ತಾ ಇದ್ನಂತೆ. ಹೆಂಗೆ? ಎಲ್ಲ ಪರಿಸ್ಥಿತಿಗಳಲ್ಲಿ ಖುಷಿಯಾಗಿದ್ದ. ಆಮೇಲೆ ಹೆಂಗೆ ಪಾಸ್ಟರ್ ಅವ್ನು ಖುಷಿಯಾಗಿದ್ದ ಅಂತ ಹೇಳ್ತೀರಾ? ಜೈಲಲ್ಲಿ ಅವ್ನು ಖುಷಿಯಾಗಿರೋಕ್ಕೆ ಸಾಧ್ಯನಾ? ನೋಡಿ, ಅಲ್ಲಿ ಪಾನಪಾತ್ರ ಮಾಡೋರು ಅರಮನೆಯಿಂದ ಬಂದುಬಿಟ್ಟಿದ್ರು, ಜೈಲಿಗೆ ಹಾಕ್ಬಿಟ್ಟಿದ್ರು. ಇವನು ಬೆಳಿಗ್ಗೆ ಹೋಗಿದ ತಕ್ಷಣ ಅವ್ರು ಕೇಳ್ತಾರೆ, ಯಾಕೆ ಮುಖ ಸಪ್ಪಗಿದೆ ಅಂತ ಕೇಳ್ತಾನೆ. ಏನು ಕೇಳ್ತಾನೆ? ಯಾಕೆ ಒಂಥರ ಸಪ್ಪಗಿದ್ದೀರಾ? ಇವನು ಖುಷಿಯಲ್ಲಿದ್ದರೆ ತಾನೆ. ಇವಾಗ ನೀವೇ ಬೇಜಾರಲ್ಲಿದ್ದೀರಾ, ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಇನ್ನೊಬ್ಬರನ್ನ ಕೇಳ್ತೀರಾ? ಯಾರು ಅವ್ರು ನನಗೆ ಅವ್ರ ಕತೆ ಇವ್ರ ಕತೆಗಳು ಬೇರೆ ಕೇಳಬೇಕಾ? ನೋಡಿ, ನಮಗೇ ಒಂದು ಪ್ರಾಬ್ಲಮ್ ಇದ್ದಾಗ ನೀವು ಇನ್ನೊಬ್ಬರು ಪ್ರಾಬ್ಲಮ್ ಹೇಳಿದ್ರೆ ನೀವೇನು ಹೇಳ್ತೀರಾ? ಹಾಂ, ನನಗೇ 1000 ಪ್ರಾಬ್ಲಮ್, ಇದ್ರದ್ದು ಬೇರೆ ಕೇಳಬೇಕಾ ಕುಂತ್ಕೊಂಡು ಹೇಳ್ತೀವ ಇಲ್ವಾ? ಇವನು ಅವರು ದುಃಖದಲ್ಲಿದ್ದಾರೆ, ತುಂಬ ಬೇಜಾರಲ್ಲಿದ್ದಾರೆ ಅಂತ ಯಾಕೆ ಹೇಳ್ತಾನೆ ಅಂದರೆ ಇವನು ಖುಷಿಯಲ್ಲಿದ್ದವನೇ. ನಾನೇನು ಹೇಳ್ತೇನೆ ಅಂದರೆ, ದೋ ಈ ವಾಸ್ ಇನ್ ದ ಪ್ರಿಸನ್, ಪರಿಸ್ಥಿತಿಗಳು ಅವನಿಗೆ ವಿರುದ್ಧವಾಗಿದ್ದರು, ಸ್ವಂತದವ್ರ ಜೊತೆ ಇಲ್ಲ ಅಂದರು, ಬಂದು ಫ್ರೆಂಡ್ಸು ಯಾರ ಜೊತೆಲಿದ್ದರು ಇಲ್ಲ ಅಂದ್ರೂ, ಈ ಹ್ಯಾಡ್ ಒನ್ ಕಾನ್ಫಿಡೆನ್ಸ್, ದ ಗಾಡ್ ಈಸ್ ವಿತ್ ಮೀ.
ದ ಲಾರ್ಡ್ ಈಸ್ ವಿತ್ ಮೀ. ಆಮೆನ್. ಆ ಒಂದೇ ಒಂದು ಕಾನ್ಫಿಡೆನ್ಸ್ ಮಾತ್ರನೇ ಪರಿಸ್ಥಿತಿಗಳನ್ನ ಚೇಂಜ್ ಮಾಡೋದು. ಇವತ್ತು ನನಗೆ ಅವರು ಇಲ್ಲ, ಇವರು ಇಲ್ಲ, ಆಮೇಲೆ ನಮ್ಮ ಅಣ್ಣ ಹಿಂಗೆ ಹೇಳ್ಬಿಟ್ರು, ನಮ್ಮ ಅಕ್ಕ ಹಿಂಗೆ ಹೇಳ್ಬಿಟ್ರು, ನಮ್ಮ ಅಮ್ಮ ಹಿಂಗೆ ಮಾಡಿಬಿಟ್ರು, ನಮ್ಮ ಅಪ್ಪ ಹಿಂಗೆ ಮಾಡಿಬಿಟ್ರು, ನಮ್ಮ ಸ್ವಂತದವ್ರು ಹಂಗೆ ಮಾಡ್ಬಿಟ್ಟು, ನಮ್ಮದು ಕಂಪ್ಲೇಂಟ್ಸ್ ಎಲ್ಲ ನೋಡಿ, ಎಲ್ಲನೂ ಆಲ್ವೇಸ್ ವಿ ಮರ್ಮರ್ ಅಬೌಟ್ ಅವರ್ ಫ್ಯಾಮಿಲಿ. ನಮ್ಮ ಸ್ವಂತದವ್ರು ಹಿಂಗೆ, ಅವ್ರು ಹಂಗೆ, ಇವ್ರು ಹಿಂಗೆ, ನನಗೆ ಯಾರು ಹೆಲ್ಪ್ ಮಾಡಿಲ್ಲ. ನಿನಗೆ ಯಾಕೆ ಹೆಲ್ಪ್ ಮಾಡಬೇಕು? ಕೆಲವ್ರು ಹೇಳ್ತಾರೆ, ನಾನು ಕಷ್ಟದಲ್ಲಿದ್ದಾಗ ಬಂದು ನೋಡೇ ಇಲ್ಲ. ಯಾಕೆ ನೋಡಬೇಕು? ನಿಮ್ಮನ್ನು ನೋಡೋ ಥರ ದೇವ್ರು ಇಟ್ಟಿದ್ದಾರೆ. ನೀನು ಇನ್ನೊಬ್ರು ಕೊಡೋ ಥರ ದೇವ್ರು ಇಡಬೇಕು. ನಿಮಗೆ ಬಂದು ಇನ್ನೊಬ್ರು ಸಹಾಯ ಮಾಡೋ ಥರ ಇರಬಾರ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ವಿ ಎಕ್ಸ್ಪೆಕ್ಟ್ ಟೂ ಮಚ್. ದಟ್ಸ್ ದ ರೀಸನ್ ವಿ ಗೆಟ್ ಡಿಸಪಾಯಿಂಟ್ ಟೂ ಮಚ್. ಆ ಡಿಸಪಾಯಿಂಟ್ಮೆಂಟ್ ಬಂದುಬಿಟ್ರೆ ನೋಡಿ ತುಂಬ ಬಂದ್ಬಿಡುತ್ತೆ ನಮಗೆ. ಯಾಕೆ ಗೊತ್ತಾ? ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಸೊ ಸತ್ಯವೇದ ಏನು ಹೇಳುತ್ತೆ? ಯೋಸೆಫನೊಂದಿಗೆ ಯಾರಿದ್ರು? ದೇವರಿದ್ರು. ಸೊ ಪರಿಸ್ಥಿತಿಗಳು ಚೇಂಜ್ ಆಯಿತು. ಸೊ ನಾಳೆ ಏನಾಗುತ್ತೋ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಗುಣಗುಟ್ಕೊಂಡು ಯಾಕಪ್ಪ ನನ್ನ ಲೈಫ್ ಹಿಂಗೆ, ಅದನ್ನೆಲ್ಲ ಯೋಚನೆ ಮಾಡಿಬಿಡಿ. ದೇವ್ರು ನಮ್ಮ ಜೊತೆ ಇದ್ದಾರೆ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ ಅಂತ ಖುಷಿಯಲ್ಲಿರಿ. ನೀವು ಇವತ್ತು ಖುಷಿಯಾಗಿದ್ದರೆ ಅದೇ ಸೈತಾನನಿಗೆ ಒಂದು ದೊಡ್ಡ ಒಂದು ಬಾಂಬ್ ಬಿಟ್ಟಂಗೆ. ನೀವು ನೋಡಿ, ಶತ್ರು ಒಂದೇ ಒಂದು ಮಾತ್ರ ತಡ್ಕೊಳಕ್ಕಾಗಲ್ಲ. ಯಾಕೆ ಗೊತ್ತಾ? ಯಾವುದನ್ನು ಗೊತ್ತಾ? ನೀನು ಖುಷಿಯಾಗಿರೋದನ್ನು. ಯಾವುದನ್ನು ತಡ್ಕೊಳಕ್ಕಾಗಲ್ಲ. ಅದಕ್ಕೇ DP ಅವಾಗ ಚೇಂಜ್ ಮಾಡಬೇಕು. ಆಮೇಲೆ ಕೆಲವರು DP ಹೆಂಗಿಟ್ಟಿರ್ತಾರೆ ಗೊತ್ತಾ? ID ಕಾರ್ಡ್ ಥರ ಇಟ್ಟಿರ್ತಾರೆ, 3 ವರ್ಷಕ್ಕೆ ಒಂದು ಸತಿ. ಅದೇ ದಟ್ ಈಸ್ ನಾಟ್ ಐ ಡಿ ಕಾರ್ಡು, ಅದು ನಿಮ್ಮದು DP. ನೋಡಿ, ಶತ್ರುಗಳು ನಿಮ್ಮನ್ನು ಹೆಂಗೆ ನೋಡ್ತಾರೆ ಅಂದರೆ, ನೀವು ಆನ್ಲೈನ್ ಬಂದ್ರೆ ನೋಡಿದ್ರ ಅಂತಿಲ್ಲ, ನಿಮಗೆ ಗೊತ್ತಿಲ್ಲದೇ ನೀವು ಎಷ್ಟು ನಗಾಡ್ತೀರ ಅಂತ ಝೂಮ್ ಮಾಡಿ ನೋಡ್ತಾರೆ. ಅವರು ಲೈಕ್ ಮಾಡಲ್ಲ, ಕಮೆಂಟ್ ಹಾಕಲ್ಲ, ಏನಿಲ್ಲ, ಸೈಲೆಂಟ್ಗೆ ಒಳಗಡೆ ಬರ್ತಾರೆ. ನಿಮ್ಮ ಜೊತೆ ಯಾರು ನಿಂತಿದ್ದಾರೆ, ನೀವು ಯಾವ ಹೋಟ್ಲಿಗೆ ಹೋಗಿದ್ರೆ, ಎಲ್ಲಿ ಖುಷಿಯಾಗಿದ್ದೀರ ಅಂತ ಹಂಗೆ ನೋಡಿಬಿಟ್ಟು ಹೊಟ್ಟೆ ಉರಿ. ಅದಕ್ಕಾಗಿಯೇ ಹೆಂಗಿರ್ಬೇಕು ನಾವು? ಖುಷಿಯಾಗಿರ್ಬೇಕು. ನೀವು ಯಾವಾಗ ಕೆಲವ್ರು ನೋಡಿ, ಅವ್ರು ಖುಷಿಯಾಗಿದ್ದಾರಾ ದುಃಖವಾಗಿದ್ದಾರ ಅಂತ ಅವ್ರ ಸ್ಟೇಟಸ್ ನೋಡ್ರೆ ಗೊತ್ತಾಗ್ಬಿಡ್ತದೆ. ಅವ್ರು ದುಃಖವಾಗಿದ್ರು ಸ್ಟೇಟಸಲ್ಲಿ ಹಾಕ್ಬಿಡ್ತಾರೆ, ದ ಲಾರ್ಡ್ ವಿಲ್ ನೆವರ್ ಫರ್ಸೇಕ್ ಮೀ. ಅಂದರೆ ಯಾರೋ ಇವ್ರನ್ನ ಬೈದಿರ್ತಾರೆ ಅಂತ ಗೊತ್ತಾಗುತ್ತದೆ. ಗಾಡ್ ನೆವರ್ ಲೀವ್ಸ್ ಮೀ ಅಂದರೆ ಇವ್ರು ಯಾರನ್ನೂ ಮಾತಾಡ್ಸಿರ್ತಾರೆ. ಸೊ ನಮ್ಮ ದುಃಖನ, ನಮ್ಮ ಸಂತೋಷನ ಹೊರಗಡೆ ತಿಳಿಸ್ಬಾರ್ದು. ಸ್ಟೇಟಸಲ್ಲಿ ಹಾಕಿ ನಾವು ಯಾವ ಸ್ಟೇಟಲ್ಲಿ ಇದ್ದೀವಿ ಅಂತ ಯಾಕೆ ಹೇಳಬೇಕು? ನಿಮ್ಮ ಸ್ಟೇಟಸಲ್ಲಿ ಯಾವಾಗಲೂ ಹೆಂಗಿರ್ಬೇಕು ಗೊತ್ತಾ? ಐ ಆಮ್ ಹ್ಯಾಪಿ. ಇಲ್ಲಾಂದರೆ ಸ್ಟೇಟಸ್ಸು ಹಾಕ್ಬೇಡಿ, DPನೇ ಹಾಕ್ಬೇಡಿ. ಶತ್ರುಗಳಿಗೆ ಹುಚ್ಚಿಡಿಬೇಕು. ಎಲ್ಲಿ ಹೋದ್ರು ಹುಡುಕಾಡಬೇಕು. ಎಲ್ಲಿ ತುಂಬ ದಿವಸದಿಂದ ಕಾಣಿಸ್ತಾನೆ. ಸೊ ದೇವರು ತಕ್ಕ ಸಮಯದಲ್ಲಿ ನಿನ್ನ ಮೇಲೆ ಕೆತ್ತಾರಲ್ಲ, ದೆನ್ ಆಲ್ ದ ವರ್ಲ್ಡ್, ಆಲ್ ದ ಎನಿಮೀಸ್ ವಿಲ್ ಸಿ ದ್ಯಾಟ್. ವಾವ್ ಅನ್ನೋ ಥರ. ಅದು ನೋಡಿ, ಬೈಬಲ್ ಏನು ಹೇಳುತ್ತೆ ಗೊತ್ತಾ? ದೇವರು ಒಳ್ಳೆಯವರು. ಎಲ್ಲರೂ ಹೇಳಿ ಸರಿ. ದೇವರು ಒಳ್ಳೆಯವರಾಗಿದ್ಮೇಲೆ ರಿವೆಂಜ್ ತಗೊಳ್ತಾರ? ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 19. ರೋಮಾಪುರದವ್ರು ಬರ್ದ ಪುಸ್ತಕ 12ನೇ ಅಧ್ಯಾಯ 19ನೇ ವಾಕ್ಯ. ಪ್ರಿಯರೇ, ನೀವೇ ಮೊಯ್ಯಿಗೆ ಮೊಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಹೆಂಗೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ? ಯಾಕೆಂದರೆ ಮೊಯ್ಯಿಗೆ ಮೊಯ್ಯಿ ತೀರಿಸುವುದು ನನ್ನ ಕೆಲಸ. ಏನಂತೆ? ದೇವ್ರು ರಿವೆಂಜ್ ತಗೊಳ್ತಾರೆ ಅಂದರೆ ಇಲ್ಲ ಅಂತ ಹೇಳಿದ್ರೆ, ಸತ್ಯವೇದ ಹೇಳುತ್ತೆ ನಾನು ಮೊಯ್ಯಿಗೆ ಮೊಯ್ಯಿ ತೀರಿಸ್ತೀನಿ ಅಂತಾರೆ. ಇದು ಹ್ಯಾಂಗ್ರಿ ಇದು? ದೇವರು ಒಳ್ಳೆಯವರು ಅಂತ ಹೇಳ್ತೀವಿ ಪಾಸ್ಟರ್, ಹೆಂಗೆ ದೇವ್ರು ರಿವೆಂಜ್ ತಗೊಳಕ್ಕೆ ಸಾಧ್ಯ? ಇವಾಗ ನೋಡಿ, ನಮಗೆ ಯಾರಾದರೂ ಒಬ್ಬರು ತಪ್ಪು ಮಾಡಿಬಿಟ್ರೆ, ಅಥವಾ ಅವರು ನಾವು ಬಾಳಬಾರ್ದು, ನಾವು ಚೆನ್ನಾಗಿರಬಾರ್ದು ಅಂತ ನಮಗಿರೋದ್ವಾಗಿ ಅಪೋಸಿಷನ್ ಮಾಡ್ತಾ ಇರ್ತಾರೆ. ಇವಾಗ ರಿವೆಂಜ್ ತೊಗೊಬೇಕಂದ್ರೆ ನನಗೇನು ಅಂದ್ಕೊಂಡ್ರೋ ಅದು ಅವ್ರಿಗೆ ಆಗಬೇಕು, ಅದೇ ರಿವೆಂಜು ಅಲ್ವಾ?
ದೇವ್ರ ಲೆಕ್ಕದಲ್ಲಿ ರಿವೆಂಜ್ ಹೆಂಗೆ ಗೊತ್ತಾ, ನೀನು ಚೆನ್ನಾಗಿರಬಾರ್ದು ಅಂತ ಯೋಚನೆ ಮಾಡಿದ್ರು ನೋಡಿದ್ರ, ಅವ್ರ ಮುಂದೆನೇ ದೇವ್ರು ನಿನ್ನ ಚೆನ್ನಾಗಿರ್ತಾರೆ. ಇದೇ ರಿವೆಂಜ್. ಎಲ್ಲಿ ನೀನು ಕಾಯಿಲೆ ಬಿದ್ದು ಸಾಯ್ಬೇಕು ಅಂತ ಯೋಚನೆ ಮಾಡ್ತಾರೋ ಅಲ್ಲೇ ನಿನ್ನನ್ನು ಆರೋಗ್ಯವಾಗಿ ಹೆಂಗಾಗಿ ಸ್ಟೈಲಾಗಿ ಇಟ್ಟಿರ್ತಾರೆ. ಸೊ ಶತ್ರುಗಳೆಲ್ಲ ನೀವು ಚೆನ್ನಾಗಿರಬಾರ್ದು ಅಂತ ಯೋಚನೆ ಮಾಡಿದ್ರಲ್ಲ, ಅವರೆಲ್ಲ ನಿಮ್ಮನ್ನು ನೋಡಿ 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 ಹೊಟ್ಟೆ ಉರಿಯೋ ಥರ ದೇವರು ನಿನ್ನನ್ನು ಇನ್ನೂ ಚೆನ್ನಾಗಿ 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 ಸೂಪರಾಗಿ ಆಶೀರ್ವಾದವಾಗಿ ಇಟ್ಟೇ ಇರ್ತಾರೆ. ಇಷ್ಟಕ್ಕೆ ಕರಗಳನ್ನು ತಟ್ಟಿ ವಾವ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಹಲ್ಲೆಲೂಯಾ. ಸೊ ದೇವರು ಒಳ್ಳೆಯವರು ಮಾತ್ರ ಅಲ್ಲ, ಆತನು ಸರ್ವಶಕ್ತನು. ನೋಡಿ, ನಾವು ದೇವ್ರ ಚಿತ್ತನೂ ಅರ್ಥಕೊಬೇಕು. ದೇವ್ರು ಒಳ್ಳೆಯವರು, ದೇವರ ಚಿತ್ತ ಏನು, ದೇವ್ರ ಪ್ಲ್ಯಾನ್ ಏನು, ದೇವ್ರು ನನ್ನ ಬಗ್ಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅಂದರೆ ಹೆಂಗೆ ಗೊತ್ತಾ, ನಮ್ಮ ಪ್ರೇಯರೆಲ್ಲ ಉಲ್ಟಾ ಆಗಿರ್ತೈತೆ. ನೋಡಿ, ಫಸ್ಟ್ ಇದು ಓದೋಣ. ಕೀರ್ತನೆ 105:4, Psalms 105:4. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿ. ಯೆಹೋವನನ್ನು ಮಾತ್ರ ಆಶ್ರಯಿಸಬೇಡಿ, ಆತನ ಬಲವನ್ನೂ ಆಶ್ರಯಿಸಿ. ಇಂಗ್ಲೀಷಲ್ಲಿ ಹೇಳುತ್ತೆ, ಸರ್ಚ್ ಫಾರ್ ದ ಲಾರ್ಡ್ ಆ್ಯಂಡ್ ಫಾರ್ ಈಸ್ ಸ್ಟ್ರೆಂತ್. ನಾಟ್ ಓನ್ಲಿ ಲಾರ್ಡ್, ಸರ್ಚ್ ಫಾರ್ ಈಸ್ ಸ್ಟ್ರೆಂತ್. ದೇವರು ಒಳ್ಳೆಯವರು ಮಾತ್ರ ಅಲ್ಲ, ಎಲ್ಲರೂ ಹೇಳಿ, ಸರ್ವಶಕ್ತನು. ಯಾರ್ರೀ ನಿಮ್ಮ ದೇವರು? ಒಳ್ಳೆಯವರು, ಸರ್ವಶಕ್ತನು. ನೋಡಿ, ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ ಫಾರೋನು. ಎಕ್ಸೋಡಸ್ 5:2, ವಿಮೋಚನೆ ಕಾಂಡ ಬರೆದ ಪುಸ್ತಕ 5:2. ಅದಕ್ಕೆ ಫರೋಹನನು, ಯೆಹೋವನೆಂಬವನು ಯಾರು? ಅವ್ನು ಕೇಳ್ತಾನೆ. ನೋಡಿ, ಮೋಶೆ ಕೇಳ್ತಾನೆ, ನಾವು ಆರಾಧನೆ ಮಾಡಬೇಕು, ನಾವೆಲ್ಲ ಹೋಗ್ಬೇಕು, ನಮ್ಮನ್ನು ಕಳಿಸ್ಕೊಡು ಅಂದಿದ್ದಕ್ಕೆ ಫಾರೋನ್ ಏನು ಹೇಳ್ತಾನೆ ಗೊತ್ತಾ, ಯಾರಪ್ಪ ನಿಮ್ಮ ದೇವರು? ಏನು ಕೇಳ್ದ? ಇವಾಗ ಮೋಶೆ ಏನು ಮಾಡ್ತಾನೆ? ಯಾರನ್ನು ಕೇಳ್ದಿತಾನೆ? ತಗೋ, ಅವನು ದೇವ್ರು ಯಾರು ಅಂತ ಕೇಳ್ದ. ಮೋಶೆ 10 ವಿಧದಲ್ಲಿ ಆನ್ಸರ್ ಮಾಡ್ತಾನೆ. ನಿನ್ನ ನೋಡಿ ಯಾರಾದ್ರು ಕೇಳ್ತಾರಲ್ಲ, ಯಾರಪ್ಪ ನಿನ್ನ ದೇವ್ರು ಅಂತ, ನಿನ್ನ ಮುಖಾಂತರ ದೇವರು ಅದ್ಭುತಗಳನ್ನು ಮಾಡೋದಕ್ಕೆ ಹಿ ವಿಲ್ ಶೋ ಹಿಮ್ಸೆಲ್ಫ್ ಥ್ರೂ ಯು. ನೋಡಿ, ದೇವ್ರ ಚಿತ್ತನ ಫಸ್ಟು ನಾವು ತಿಳ್ಕೊಬೇಕು. ಇಲ್ಲೊಬ್ಬ ಚಿತ್ತ ಬಗ್ಗೆ ಪ್ರೇಯರ್ ಮಾಡ್ತಾನೆ. ಹೆಂಗೆ ಅಂದರೆ, ಮಾರ್ಕ್ 140, ಮಾರ್ಕನ್ ಬರೆದ ಪುಸ್ತಕ 1:40 ಓದಿ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು, ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಅವನೇನು ಹೇಳ್ತಾನೆ, ಯು ಕ್ಯಾನ್ ಹೀಲ್ ಮೀ ಅಂದರೆ ಏನು ಗೊತ್ತಾ, ನೀನು ಗುಣಪಡಿಸ್ತೀಯ ಅಂತ ನನಗೆ ಗೊತ್ತು, ಆದರೆ ನನಗೆ ಗುಣ ಆಗುತ್ತಾ ಅನ್ನೋದೇ ಕ್ವಶನ್. ಇವತ್ತೆಲ್ಲರ ಪ್ರಶ್ನೆನೂ ಅದೇ. ದೇವರು ಚೆನ್ನಾಗಿಡ್ತಾರೆ, ಓಕೆ. ನನ್ನನ್ನು ಇಡ್ತಾರ? ದೇವರು ಆಶೀರ್ವದಿಸ್ತಾರೆ, ಓಕೆ ಪಾಸ್ಟರ್ ಹೇಳ್ತೀರಾ, ಕರೆಕ್ಟು. ನನ್ನನ್ನು ಆಶೀರ್ವದಿಸ್ತಾರ? ಗುಣಪಡಿಸ್ತಾರೆ, ಪಾಸ್ಟರ್ ನನ್ನನ್ನು ಗುಣಪಡಿಸ್ತಾರ? ಅಪ್ಪ ನಿನಗೆ ಇಲ್ಲೊಂದು ಕುಷ್ಠರೋಗಿ ಕೇಳ್ತಾನೆ, ದೇವರೇ ನೀನು ಗುಣ ಮಾಡ್ತೀಯ ಅಂತ ನಂಬ್ತೀನಿ, ಆದರೆ ನಿನ್ನ ಚಿತ್ತ ಇದ್ರೆ, ಕನ್ನಡದಲ್ಲಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಇವನು ಗೊತ್ತು, ಮಾಡಬಲ್ಲನು. ಎಲ್ಲರೂ ಹೇಳಿ, ಕುಷ್ಠರೋಗಿ ಗೊತ್ತು, ಆತನು ಮಾಡಬಲ್ಲನು. ಆದರೆ ಇವ್ರಿಗೆ ಮಾಡ್ತಾನ ಅನ್ನೋದೇ ಇವನಿಗೆ ಡೌಟು. ಇವತ್ತು ಕ್ರಿಶ್ಚಿಯಾನಿಟಿಗೆ ಆತನು ಮಾಡಬಲ್ಲನು, ಆದರೆ ನನಗೆ ಮಾಡ್ತಾರಾ ಅನ್ನೋದೇ ಕ್ವಶನ್ನು. ಎಲ್ಲ ಲೆಪ್ರೆಸ್ ಈ ಥರ, ಕುಷ್ಠರೋಗಿ ಥರ ನಾವು, ದೇವರೇ ನಿನ್ನ ಚಿತ್ತ ಇದ್ದರೆ, ದೇವರೇ ನಿನ್ನ ಚಿತ್ತ ಇದ್ದರೆ, ದೇವರೇ ನಿನ್ನ ಚಿತ್ತ ಇದ್ದರೆ, ಚಿತ್ತ ಅಂತ ಕೇಳಿ ದೇವರಿಗೆ ರಕ್ತ ಬರ್ಸ್ಬಿಡ್ತಾರೆ ಇವರು. ನಿನ್ನ ಚಿತ್ತ ಇದ್ದರೆ ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದ್ರು? ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಅಷ್ಟೇ. ನನಗೆ ಯಾವಾಗಲೂ ಮನಸ್ಸುಂಟು. ಎಲ್ಲರೂ ಹೇಳಿ, ದೇವರಿಗೆ ಯಾವಾಗಲೂ ಮನಸ್ಸುಂಟು, ನೀನು ಶುದ್ಧವಾಗು. ನನಗೆ ಮನಸ್ಸುಂಟು, ನೀನು ಹೀಲಾಗು. ದೇವರ ಚಿತ್ತ, ನೀನು ಚೆನ್ನಾಗಿರಬೇಕು. ಆಮೇಲೆ ನೋಡಿ, ನಮ್ಮ ಲೈಫ್ ಬಗ್ಗೆ ದೇವರು ಏನು ಯೋಚನೆ ಮಾಡ್ತಾರೆ? ಬೈಬಲ್ ಏನು ಹೇಳುತ್ತೆ? Psalms 128:6, ಕೀರ್ತನೆ 128:6. ಮಕ್ಕಳನ್ನು ಕಾಣುವವನಾಗು, ಇಸ್ರಾಯೇಲರಿಗೆ ಶುಭವಾಗಲಿ. ಎಂಜಾಯ್ ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್. ಸತ್ಯವೇದ ಏನು ಹೇಳುತ್ತೆ? ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡಬೇಕಂತೆ. ಇದು ದೇವ್ರ ಚಿತ್ತ. ನಾನು ನನ್ನ ಮಕ್ಕಳ ಮದುವೆ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ ಪಾಸ್ಟರ್,
ನನ್ನ ಮಗನ ಒಂದು ಮದುವೆ ಆಗೋಷ್ಟಲ್ಲಿ ನಾನು ಹೊರಟೋಗ್ತೀನಿ ಏನೋ ಗೊತ್ತಿಲ್ಲ ಪಾಸ್ಟರ್. ದೇವ್ರ ಚಿತ್ತ ಏನು ಗೊತ್ತಾ, ನಿನ್ನ ಮಕ್ಕಳ ಮೊಮ್ಮಕ್ಕಳು ಎಲ್ಲನೂ ನೋಡಿ ನೀನು ಖುಷಿಪಟ್ಟು ಅವ್ರ ಜೊತೆ ಎಂಜಾಯ್ ಮಾಡೋ ಥರ ಇರೋದು ದೇವರ ಚಿತ್ತ. ಓ ನೋಡಿ, ಒಂದು ಕಡೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ, ಲೂಕನಿಗೆ ಬರೆದ ಪುಸ್ತಕ 13, 11, 12 ಓದಿ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 13 ವರ್ಸ್ 11, 12. ಅಲ್ಲಿ 18 ವರ್ಷದಿಂದ ರೋಗ ಇದ್ದ ಒಂದು ಸ್ತ್ರೀ ಇದ್ಲು. ಆಕೆಯು ನಡು ಬೊಗ್ಗಿ ಹೋಗಿ, ಅವಳು ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ನೋಡಿ, 18 ವರ್ಷದಿಂದ ಅವಳನ್ನ ಯಾರು ಕೇರೆ ಮಾಡಿಲ್ಲ. 18 ವರ್ಷದಿಂದ ಡಾಕ್ಟ್ರುಗಳೆಲ್ಲ ಕೈ ಬಿಟ್ಬಿಟ್ರು. ಅವಳ ಮೇಲೆ ಎತ್ತಿ ಹಿಂಗೆ ನೋಡಿ ಎಷ್ಟೋ ವರ್ಷಗಳಾಯಿತು. ಯೇಸು ಸ್ವಾಮಿ ಅವಳನ್ನ ನೋಡಿದ ತಕ್ಷಣ ಅಮ್ಮ ಅಂತ ಹೇಳಿ ಅವಳ ಮೇಲೆ ಕೈ ಇಟ್ಟು ಮತ್ತೆ ಅವಳು ಎದ್ದು ನಿಲ್ಲೋ ಥರ. ನೋಡಿ, ದೇವ್ರ ಚಿತ್ತ. ನಿಂತಿರೋರನ್ನ ಬೊಗ್ಗೋ ಥರ ಮಾಡಿಬಿಡ್ತಾರೆ ಅಂತ ಇವತ್ತು ಅನೇಕರು ಪ್ರೀಚ್ ಮಾಡ್ತಾರೆ. ಚೆನ್ನಾಗಿ ಓಡಾಡ್ತಾ ಇದೆಯಲ್ಲ, ದೇವ್ರ ಬೆಡ್ ಮೇಲೆ ಮಲಗಿಸ್ಬಿಡ್ತಾರೆ, ಅನೇಕರು ಪ್ರೀಚ್ ಮಾಡ್ತಾರೆ. ಸತ್ಯವೇದ ಹೇಳುತ್ತೆ, ಬೊಗ್ಗಿರೋಳನ್ನ ದೇವ್ರು ಮುಟ್ಟಿ ಎಬ್ಬರಿಸಿದ್ರಂತೆ. ದಿಸ್ ಈಸ್ ದ ವಿಲ್ ಆಫ್ ಗಾಡ್. ಇವತ್ತು ನೀನು ಮಲಗಿದ್ಯಾ, ದೇವ್ರು ನಿನ್ನನ್ನು ಎಬ್ಬರಿಸ್ತಾರೆ. ನೀನು ಕಾಯಿಲೆಯಲ್ಲಿದ್ಯಾ, ದೇವ್ರು ನಿನ್ನನ್ನು ಗುಣಪಡಿಸ್ತಾರೆ, ಆರೋಗ್ಯಪಡಿಸ್ತಾರೆ. ನೀನು ಚೆನ್ನಾಗಿರ್ತೀಯ. ಬರ್ತಾ 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 ಹೆಂಗಾಗಿರ್ಬೇಕು. ಇವಾಗೆಲ್ಲ ಮುಂಚೆ ಥರ ನಡೆಯೋಕ್ಕಾಗಲ್ಲ ಪಾಸ್ಟರ್. ಇವಾಗೆಲ್ಲ ವಯಸ್ಸಾಯ್ತಲ್ವ, ಸ್ಟೆಪ್ ಹತ್ತಕ್ಕಾಗ್ತಾ ಇಲ್ಲ. ಯಾಕೆ ಇದನ್ನು ಹೇಳ್ಬೇಕು ಯಾವಾಗಲೂ? ಇವಾಗ ವಯಸ್ಸಾಯಿತು ಹತ್ತಕ್ಕಾಗಲ್ಲ. ಇವಾಗ ವಯಸ್ಸಾಯಿತು ಇನ್ನೂ ಫಾಸ್ಟಾಗಿ ಹತ್ತಿದ್ದ ಇದ್ದೀನಿ ನೋಡಿ ಪಾಸ್ಟರ್ ಅಂತ ಯಾರಾದರೂ ಒಬ್ರು ಹೇಳ್ತಾರಾ? ಅವಾಗಿದ್ದಕ್ಕಿಂತ ನೋಡಿ, ಸತ್ಯವೇದ ಹೇಳುತ್ತಾ 120 ವಯಸ್ಸಲ್ಲೂ ಮೋಶೆ ಬಲ ಸೇಮ್ ಇತ್ತಂತೆ. ಅವ್ನು ಸಾಯ್ಬೇಕಾದ್ರೆ 120 ಇಯರ್ಸಲ್ಲೂ ಅದೇ ಬಲ ಇತ್ತಂತೆ, ಕಣ್ಣು ಅಷ್ಟು ಪವರಾಗಿತ್ತಂತೆ. ಸೊ ವಯಸ್ಸಾಗ್ತಾ ಆಗ್ತಾ 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 ಇತ್ತು. ಇವಾಗೆಲ್ಲ ತಿನ್ನೋಕ್ಕೆ ಆಗ್ತಾ ಇಲ್ಲ ಪಾಸ್ಟರ್. ಇವಾಗೆಲ್ಲ ಒಂದು ಸ್ಟೆಪ್ಪು ಸ್ವಲ್ಪ ನಡೆದ್ರೆ ಹಾಗೆ ಉಸಿರು ಹಿಡ್ಕೊಳ್ತಾ ಐತೆ. ಸತ್ಯವೇದ ಹೇಳುತ್ತೆ, ಆತನ ಹತ್ರ ಬಂದವರೆಲ್ಲರೂ ಚೆನ್ನಾಗಿದ್ರು. ಇವತ್ತಿಂದ ನೀನು ಸೂಪರಾಗಿರ್ತೀಯ, ನೀನು ಚೆನ್ನಾಗಿರ್ತೀಯ. ನಿನ್ನ ಮೈಂಡ್ ಮೆಡಿಟೇಟ್ ಮಾಡು. ಐ ವಿಲ್ ಬಿ ಹೆಲ್ತಿ, ಐ ವಿಲ್ ಬಿ ಹೆಲ್ತಿ, ಐ ವಿಲ್ ಬಿ ಹೆಲ್ತಿ, ಐ ವಿಲ್ ಬಿ ವೆಲ್ತಿ. ಜಸ್ಟ್ ಮೆಡಿಟೇಟ್ ದಟ್. ಓ ಮೈ ಗಾಡ್. ಓಕೆ, ಗುಣಪಡಿಸಿದ್ರು. ನೋಡಿ, ಅವಳನ್ನ ನೋಡಿ ಏನು ಗೊತ್ತಾ ಸ್ಟೇಟ್ಮೆಂಟ್ ಹೇಳಿದ್ರು ದೇವರು? 16ನೇ ವಾಕ್ಯ 16. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೆ ಎಂದು ಉತ್ತರ ಕೊಟ್ಟನು. Isn't it right that she be released even on the Sabbath? Isn't it right that she be released because she is the daughter of Abraham? ಯೇಸು ಸ್ವಾಮಿ ಅವಳು ಬಂದು ನೋಡಿ, ಇವಳು ಅಬ್ರಹಾಮನ ಮಗಳಲ್ವಾ, ಯಾಕೆ ಹಿಂಗಿದ್ದಾಳೆ? ನೋಡಿ, ಒಂದು ಮನೆ ಒಳಗಡೆ ಬಂದಿದ ತಕ್ಷಣ ಒಂದು ಇಂಜಿನಿಯರು ಎಲ್ಲಿ ಬಾಗಿಲು ಇಡಬೇಕು, ಎಲ್ಲಿ ಕಿಟಕಿ ಇಡಬೇಕು ಅಂತ ಒಂದು ವೇಳೆ ತಪ್ಪಾಗಿಟ್ಟರೆ ಅವ್ರು ಬಂದಿದ ತಕ್ಷಣ ಹೇಳ್ತಾ ಗೊತ್ತಾ, ಇದು ಬಾಗಿಲು ಇಲ್ಲಿಟ್ಟಿರಬಾರ್ದು, ಕಿಟಕಿ ಇಲ್ಲಿಟ್ಟಿರಬಾರ್ದು ಅಂತ ಯಾರು ಹೇಳ್ತಾರೆ? ಒಂದು ಇಂಜಿನಿಯರ್ ಬಂದಿದ ತಕ್ಷಣ ಹೇಳ್ಬಿಡ್ತಾರೆ, ಇದು ಸರಿ ಇಲ್ವಲ್ಲ ಅಂತ. ಇವಾಗ ಹಾಡ್ತಾ ಇದ್ರು ಒಬ್ಬರು ಚೆನ್ನಾಗಿ ಹಾಡುಗಾರರು ಏನು ಹೇಳ್ತಾರೆ ಗೊತ್ತಾ, ಇವ್ರು ಬಂದ್ಬಿಟ್ಟು ಸರಿಗೆ ಹಾಡ್ತಾ ಇಲ್ವಲ್ಲ, ಶ್ರುತಿ ಸರಿ ಇಲ್ವಲ್ಲ. ಆಮೇಲೆ ನೀವು ಬೇರೆ ಯಾರೋ ಶ್ರುತಿ ಸರಿ ಇಲ್ಲ ಅಂತ ಅವ್ರು ಪಾಸ್ಟ್ ಅಂತ ಹೇಳ್ಬಾರ್ದು. ಇವತ್ತು ನಮ್ಮ ಚರ್ಚಲ್ಲಿ ಒಂದು ಶ್ರುತಿ ಬಂದಿಲ್ಲ, ಆಮೇಲೆ ಪಾಸ್ಟ್ ಯಾರನ್ನೂ ಶ್ರುತಿನ ಸರಿ ಇಲ್ಲ ಅಂತ ಇದ್ರು ಅಂದ್ಬಿಟ್ಟು ಆಮೇಲೆ ತಪ್ಪಾಗಿ ಪ್ರಸಂಗನ ಕನ್ವೆ ಮಾಡಿಬಿಟ್ಟಿರ. ಸೊ ಆಡೋರು ಏನು ಹೇಳ್ತಾರೆ, ಶ್ರುತಿ ಸರಿಗೆ ಬಂದಿಲ್ವಲ್ಲ. ನೋಡಿ, ಒಂದು ಒಳ್ಳೆ ಮ್ಯೂಸಿಷಿಯನ್ ಇದ್ದರೆ ತಪ್ಪಾಗಿ ಬಾರಿಸ್ತಾ ಇದ್ರೆ ಏನು ಹೇಳ್ತಾರೆ, ಸ್ಕೇಲ್ ರಾಂಗು, ಈ ಕಾರ್ಡ್ ಹಿಂಗೆಲ್ವಲ್ಲ. ಸೊ ಅವ್ರಿಗೆ ಅದು ಗೊತ್ತು, ಅದು ಹಿಂಗಿರಬಾರ್ದು ಅಂತ. ಒಂದು ಇಂಜಿನಿಯರ್ ಗೊತ್ತು, ಮನೆ ಹಿಂಗಿರಬಾರ್ದು ಅಂತ. ಒಂದು ಮ್ಯೂಸಿಷಿಯನ್ ಗೊತ್ತು, ನೋಟ್ ಹಿಂಗಿರಬಾರ್ದು ಅಂತ. ಯೇಸು ಸ್ವಾಮಿ ಗೊತ್ತು, ಕ್ರೈಸ್ತರು ಹಿಂಗಿರಬಾರ್ದು ಅಂತ. ಸೊ ಇವಳನ್ನ ನೋಡಿದ ತಕ್ಷಣ ಏನಮ್ಮ ಕಾಯಿಲೆ, ಹೆಂಗಾಯ್ತು ಏನು ಅಂತ ಕೇಳಿಲ್ಲ. ನೀನು ಅಬ್ರಾಹ್ಮಣ ಮಗಳಲ್ವಾ, ನೀನು ಹಿಂಗಿರಬಾರ್ದಲ್ವಾ? ಯು ಆರ್ ಅ ಡಾಟರ್ ಆಫ್ ಅಬ್ರಹಾಂ. ಅಬ್ರಾಹ್ಮನ ಮಗಳು, ನೀನು ಯಾಕೆ ಹಿಂಗಿದ್ಯಾ? ಫಿಲಿಪ್ ಪಾಸ್ಟರ್ ಫಾಲೋವರ್ಸ್ ಯಾಕೆ ಹಿಂಗಿರಬೇಕು? ಎಲ್ಲರೂ ಈ ಚರ್ಚ್ ಅವರು ಯಾಕೆ ಹಿಂಗಿರಬೇಕು? 2 ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ಸ್, ಒಂದು ರಕ್ಷಣೆ, ಎರಡನೇದು ಸರಿಯಾದ ಬೋಧನೆ. ರಕ್ಷಣೆ, ಬೋಧನೆ 2 ಕರೆಕ್ಟ್ ಇದ್ಬಿಟ್ರೆ ಜೀವನ ಓಹೋ ಅಂತಿರುತ್ತೆ. ಹೆಂಗಿರುತ್ತೆ? ರಕ್ಷಣೆ ಇದ್ದು ಬೋಧನೆ ಸರಿ ಇಲ್ಲ ಅಂದಮೇಲೆ ಓಹೋ ಅಂತಿರಲ್ಲ, ಅಯ್ಯೋಯ್ಯೋ ಅಂತಿರ್ತಾರೆ.
ಕ್ರೈಸ್ತರು ಸಹ ಹೆಂಗಿರ್ತಾರೆ, ಅಯ್ಯೋಯ್ಯೋ ಏನು ಪಾಸ್ಟರ್. ನೋಡಿ, 2 ಬ್ಲೆಸ್ಸಿಂಗ್ ಹೇಳ್ದಲ್ಲ. ಇನ್ನೊಂದು ಮುಖ್ಯವಾದಂಥ ಒಂದು ದೊಡ್ಡ ಆಶೀರ್ವಾದ ದೇವರು ನಮ್ಗೆ ಕೊಟ್ಟಿರೋದು ಯಾವುದು? ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಈಸ್ ಹೋಲಿ ಸ್ಪಿರಿಟ್. ದೇವರು ನಮ್ಮ ಲೈಫಲ್ಲಿ ದೇವರು ನಮ್ಗೆ ಕೊಟ್ಟಿರೋ ಒಂದು ದೊಡ್ಡ ಆಶೀರ್ವಾದದಲ್ಲಿ ಇನ್ನೊಂದು ಆಶೀರ್ವಾದ ಏನು ಗೊತ್ತಾ? ನಮ್ಮ ಜೊತೆನೇ ಇರೋದಕ್ಕೆ ಪವಿತ್ರ ಆತ್ಮನ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಹಿ ವಿಲ್ ಲೀಡ್ ಅಸ್ ಆ್ಯಂಡ್ ಹಿ ವಿಲ್ ಗೈಡ್ ಅಸ್. ನೋಡಿ, ಸತ್ಯವೇದ ಏನು ಹೇಳುತ್ತೆ? ನಾನು ಹೋಗಿ ನಿಮಗೊಂದು ಸಹಾಯಕನನ್ನು ಕಳಿಸು, ಅಂದರೆ ಹೆಲ್ಪರ್. ಎಲ್ಲರೂ ಹೇಳಿ ಹೆಲ್ಪರ್. ನೋಡಿ, ಇವಾಗ ಮದುವೆ ಆಗಿದ ತಕ್ಷಣ ಕೆಲವರು ಹೇಳ್ತಾರೆ ನೋಡಿ, ಆದಾಮನಿಗೆ ದೇವರು ಅವಳನ್ನು ಕೊಟ್ರಂತೆ. ಏನಕ್ಕೆ ಅಂದರೆ ಬೈಬಲ್ ಹೇಳುತ್ತೆ, ನಾನು ನಿನಗೆ ತಕ್ಕ ಒಂದು ಹೆಲ್ಪರ್ ಕೊಡ್ತೀನಿ ಅಂತ. ಹೆಲ್ಪರ್ ಅಂದಿದ ತಕ್ಷಣ ನಾವೇನು ಅನ್ಕೊತೀವಿ? ಹೆಂಡತಿ ಅಂದರೆ ಹೆಲ್ಪರು. ಇರೋ ಕೆಲಸದಲ್ಲೇ ಯಾವ ಕೆಲಸ ತುಂಬ ಮೋಸವಾದ ಕೆಲಸ ಹೇಳಿ? ಹೆಲ್ಪರ್ ಕೆಲಸ. ಸೊ ಕೆಲವರು ಹೆಂಡ್ತಿದ್ದೀರನ್ನ ಹೆಂಗೆ ಇಟ್ಕೊಂಡಿರ್ತಾರೆ ಅಂದರೆ ಹೆಲ್ಪರ್ ಥರ ಇಟ್ಟಿರ್ತಾರೆ. ಶೂ ಒರೆಸ್ದಾ, ಬಟ್ಟೆ ಒಗೆದಾ. ಸೊ ಇವ್ರಿಗೇನು ನೋಡಿ, ಇವಾಗ ಕೆಲವ್ರು ಮದುವೆ ಆಗ್ಬೇಕಾದ್ರೂ ಕೇಳ್ತಾರೆ, ಏನಕ್ಕಪ್ಪ ಮದುವೆ ಆಗಬೇಕು ಅಂದರೆ, ಮನೇಲಿ ಬಟ್ಟೆ ಒಗೆಯೋಕೆ ಯಾರೂ ಇಲ್ಲ ಪಾಸ್ಟರ್, ಅದಕ್ಕೊಂದು ಆಯಾನ ಇಟ್ಕೊಳ್ಳುತ್ತಾನೆ. ಸೊ ಇವ್ರು ಮದುವೆ ಆಗೋದೇನಕ್ಕೆ? ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಅಡುಗೆ ಮಾಡೋಕ್ಕೆ. ಇದೆಲ್ಲನೂ ಸೇರಿಸಿ ಒಂದು 10,000 ಕೊಟ್ಟರೆ ಒಬ್ಬರೇ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಬೆಳಿಗ್ಗೆ ಅಂದರೆ ಸಾಯಂಕಾಲದವರೆಗೂ. ಇದಕ್ಕೆ ಒಬ್ಳು ಬರಬೇಕು, ಮದುವೆ ಆಗಬೇಕು, ರಿಸೆಪ್ಷನ್ ಇಡಬೇಕು, ಹಾಲೆಲ್ಲ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ವೇ? ಸೂಟಬಲ್ ಹೆಲ್ಪರ್ ಅಂತ ಹೇಳಿದ್ರು. ಯಾರಿಗೆ? ಆದಾಮನಿಗೆ. ಹೆಲ್ಪರ್ ಅಂದರೆ ಏನು? ಅಡುಗೆ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಮನೆ ಗುಡ್ಸೋಕ್ಕೆ, ಮನೆ ಒರೆಸೋಕ್ಕೆ. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಏನು ಹೇಳ್ತಾರೆ? ನಾನು ಹೋಗಿ ಒಂದು ಹೆಲ್ಪರ್ನ ಕಳಿಸಿನಿ ಬಟ್ಟೆ ಒಗೆಯೋಕ್ಕೆ, ಮನೆ. ಸೊ ಹೆಲ್ಪರ್ ಅಂತ ನಾವು ಹೆಂಡ್ತಿನ ಹೆಲ್ಪರ್ ಅಂತ ತೀರ್ಮಾನ ಮಾಡಿದ್ದೇ ತಪ್ಪು. ಹೆಲ್ಪರ್ ಅಂದರೆ ಏನು ಗೊತ್ತಾ? ಒಂದು ಕೆಲಸನ ಒಬ್ಬರು ಮಾಡೋದನ್ನು ಇಬ್ಬರು ಸೇರಿ ಮಾಡಿದ್ರೆ ಸೂಪರಾಗಿರುತ್ತೆ. ಅದೇ ಹೆಲ್ಪರ್. ಒಬ್ಬರೇ ಮಾಡ್ತೀನಿ. ಕೆಲವರು ಹೇಳ್ತಾರೆ ನೋಡು, ನಾನು ಗಂಡ ನಾನೇನು ಹೇಳ್ತೀನೋ ಅದೇ. ಅದಲ್ಲ ಹೆಲ್ಪರ್ ಅಂತ ಇಲ್ಲಿ ಬೈಬಲಲ್ಲಿ ಅದಕ್ಕೆ ಹೇಳಿಲ್ಲ. ಕೆಲವರು ಹೆಂಗೆ ಗೊತ್ತಾ? ಹೆಂಗಸರು ಹೆಂಡತಿ ಅಂದ್ರೇ ಕೆಲಸಗಳ ಥರ ಟ್ರೀಟ್ ಮಾಡ್ತಾರೆ. ಅವ್ರು ಆಚೆ ಬರಬಾರ್ದು, ಅವ್ರು ಏನು ಮಾತಾಡಬಾರ್ದು. ನಾನು ಗಂಡ ಬಾಯಿ ಮುಚ್ಚು, ಇವ್ರು ಬಾಯಿ ಓಪನ್ ಮಾಡಬಾರ್ದು, ಮಾತಾಡಬಾರ್ದು, ಎಲ್ಲೂ ಕಾಣಿಸ್ಕೊಬಾರ್ದು. ಇವ್ರು ಬೇರೆ ತರಕಾರಿ ತೊಗೊಂಬರ್ಬೇಕು, ಕ್ಲೀನ್ ಮಾಡಬೇಕು, ಅಡುಗೆ ಮಾಡಬೇಕು, ಚೆನ್ನಾಗಿ ಹಾಕ್ಬೇಕು, ಸೈಲೆಂಟಿಗೆ ಹೋಗಿ ಕುಂತ್ಕೊಬೇಕು. ಹೆಲ್ಪರ್. ಯಾಕೆ ಗೊತ್ತಾ? ಬೈಬಲೇ ಹೇಳುತ್ತೆ ಆದಾಮನಿಗೆ ದೇವರು ಒಂದು ಹೆಲ್ಪರ್ ಕೊಡ್ತೀನಿ ಅಂತ. ನೋಡಿ, ತಪ್ಪು. ಯಾಕಂದರೆ ಇವಳನ್ನ ಈ ಥರ ಹೆಲ್ಪರ್ ಅಂತ ನೋಡ್ರೆ ಹೋಲಿ ಸ್ಪಿರಿಟ್ನ ಹೆಲ್ಪರ್ ಅಂತ ಹೇಳುತ್ತೆ. ಹೋಲಿ ಸ್ಪಿರಿಟ್ ಎಲ್ಲ ಕೆಲಸ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಏನು ಮಾಡ್ತಾ ಇದ್ದಾರೆ ಹೋಲಿ ಸ್ಪಿರಿಟು? strengthens us. So helper means she should strengthen him. ಬಲಪಡಿಸ್ಬೇಕು, ಅವನ ಜೊತೆ ನಿಲ್ಲಬೇಕು. ಎಲ್ಲ ಪರಿಸ್ಥಿತಿಗಳಲ್ಲೂ ಜೊತೆ ನಿಂತ್ಕೊಂಡು ಅವಳಿಗೆ ಹೆಲ್ಪ್ ಮಾಡೋದೇ ಹೆಲ್ಪರ್. ಅವನ್ನೇ ಯಾವಾಗ ಸಾಯಿಸ್ಬೇಕು ಅಂತ ಕಾಯ್ತಾ ಇರೋರು ಹೆಲ್ಪರ್ ಅಲ್ಲ. ಇವನು ಯಾವಾಗ ಹಾಳಾಗ್ತಾನೆ ಅಂತ ಮನೇಲೇ ಒಬ್ರು ಇತ್ಕೊಂಡು ನೋಡ್ತಾ ಇರ್ತಾರೆ. ನೋಡ್ದ ಇವನು ಯಾವಾಗ ಹಾಳಾಗ್ತಾನೆ ಅಂತ. ಡೇಂಜರ್. ಹೆಂಡತಿ ಅಡುಗೆ ಮಾಡಿಕೊಟ್ರೆ ಕೆಲಸ ಸಾಧಿಸ್ಕೊಂಡು ಬರ್ಬೋದು ಅಲ್ವಾ? ಇವಾಗ ನೀವೇ ಹೋಗಿ, ಇವಾಗ ನೀವೊಂದು ಕೆಲ್ಸಕ್ಕೆ ಹೋಗ್ತೀರಾ, ಒಬ್ಬರನ್ನ 9 ಗಂಟೆ ಮೀಟ್ ಮಾಡಬೇಕು. ಹೆಂಡತಿ ಇಲ್ಲಪ್ಪ, ನೀವೇ ಹೋಗ್ಬಿಟ್ಟು ಅಡುಗೆ ಮಾಡಬೇಕು, ಆಮೇಲೆ ಅಕ್ಕಿ ಇಡಬೇಕು, ನಿಂಬೆಹಣ್ಣು ಹಿಂಡಬೇಕು, ಆಮೇಲೆ ಚಿತ್ರಾನ್ನ ಮಾಡಬೇಕು, ಒಗ್ಗರಣೆ ಮಾಡಬೇಕು. ಇದೆಲ್ಲ ಮಾಡಿಬಿಟ್ಟು ಟಿಫಿನಲ್ಲಿ ನೀವೇ ಹಾಕ್ಕೊಬೇಕು, ನೀವೇ ಬ್ಯಾಗ್ ಎತ್ಕೊಬೇಕು, ನೀವೇ ಒಬ್ಬರು ನೋಡಬೇಕು ಅಂದರೆ ಹೆಂಗಿರುತ್ತೆ? ನೀವು ಹೋಗಿ ಮಾತಾಡೋದಕ್ಕೆ ಬೇಕಾದಂಥ ಆಹಾರ ನಿಮಗೆ ಕೊಟ್ಟು, ನಿಮಗೆ ಕಾಫಿ ಕೊಟ್ಟು, ನಿಮ್ಮನ್ನು ಬಲಪಡಿಸಿ ನಿಮ್ಮ ಜೊತೆನೇ ಬಂದು ನಿಲ್ತಾರೆ ಗೊತ್ತಾ? ನೀವು ಮಾಡೋ ಅರ್ಧ ಕೆಲಸನ ಏನು ಮಾಡ್ತಾರೆ ಅವರು? ಅರ್ಧ ಮಾಡೋ ಥರ ನಿಮಗೆ ಹೆಲ್ಪ್ ಮಾಡ್ತಾರೆ. ನೋಡ್ದ, ಆಫ್ ಆಫ್ ದ ವರ್ಕ್ ಅವ್ರೂ ನಿಮ್ಮ ಜೊತೆ ಸೇರಿ ಮಾಡ್ತಾರೆ ಗೊತ್ತಾ? ದಟ್ ಈಸ್ ಕಾಲ್ಡ್ ಹೆಲ್ಪರ್. ಇನ್ ದ ಸೇಮ್ ವೇ ನೀವು ಮಾಡೋ ಕೆಲಸದಲ್ಲಿ ಅರ್ಧ ಕೆಲಸ ಹೋಲಿ ಸ್ಪಿರಿಟು ನಿಮ್ಮ ಜೊತೆನೇ ಬಂದ್ಬಿಟ್ಟು ನಿಮ್ಮ ಜೊತೆನೇ ಇದ್ದು
ನಿಮ್ಮನ್ನು ಬಲಪಡಿಸಿ ಹೋಗಿ ಮಾತಾಡು ಎದ್ದೇಳು, ನಾನು ನಿನ್ನನ್ನು ಬಲಪಡಿಸ್ತೀನಿ ಅಂತ ನಿಮ್ಮ ಒಳಗಡೆನೇ ಇದ್ಕೊಂಡು ಒಬ್ಬರು ಸ್ಟ್ರೆಂಥನ್ ಮಾಡ್ತಾರಲ್ಲ, ಈಸ್ ಅವರ್ ಹೆಲ್ಪರ್. ಸೊ ಹೋಲಿ ಸ್ಪಿರಿಟ್ ಬಗ್ಗೆ ಬೈಬಲಲ್ಲಿ ಏನು ಹೇಳುತ್ತೆ ನೋಡಿ, ಆ್ಯಕ್ಟ್ಸ್ 2:2 ಅಪೊಸ್ತಲರು ಬರೆದ ಪುಸ್ತಕ 2:2 ಬೈಬಲ್ ಏನು ಹೇಳುತ್ತೆ ಹೋಲಿ ಸ್ಪಿರಿಟ್ ಬಗ್ಗೆ? ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತು. ಆಸ್ ಆಫ್ ಎ ರಶಿಂಗ್ ಮೈಟಿ ವಿಂಡ್. ಆಸ್ ವಿಂಡ್ ಈಸ್ ನಾಟ್ ಎ ವಿಂಡ್. ಆಸ್ ಎ ವಿಂಡ್. ಬಿರುಗಾಳಿ ಬೀಸುತ್ತದೋ, ಎಲ್ಲರೂ ಹೇಳಿ. ಆದರೆ ಬಿರುಗಾಳಿ ಅಲ್ಲ, ಎಲ್ಲರೂ ಹೇಳಿ. ಎಲ್ಲರೂ ಬಿರುಗಾಳಿ ಅನ್ಕೊಂಡು ಏನು ಮಾಡ್ತಾರೆ ಗೊತ್ತಾ? ಅದು ಓಕೆ, ಯೇಸು ಸ್ವಾಮಿನೂ ಓದಿದ್ರು, ಓಕೆ. ಹೋಲಿ ಸ್ಪಿರಿಟ್ನ ಬೇರೆ ಗಾಳಿ ಥರನೇ ಊದ್ತಾ ಇರಬಾರ್ದು ಕುಂತ್ಕೊಂಡು. ಈಸ್ ಎ ಪರ್ಸನ್. ಗಾಳಿಯೋ ಎಂಬಂತೆ. ಹಳೆ ಒಡಂಬಡಿಕೆಯಲ್ಲಿ ಹೋಲಿ ಸ್ಪಿರಿಟ್ ಹೆಂಗೆ ಕೆಲಸ ಮಾಡಿದ್ರು ಗೊತ್ತಾ? ಆಸ್ ಅ ವಿಂಡ್ ಈ ವರ್ಕ್ಡ್. ಹೆಂಗೆ ಪಾಸ್ಟರ್ ಹಳೆ ಒಡಂಬಡಿಕೆಯಲ್ಲಿ ವಿಂಡ್ ಆಗಿದ್ರು ಅಂತ ಹೆಂಗೆ ಹೇಳ್ತೀರಾ? ಎಕ್ಸೋಡಸ್ 14:21, ದ ಬುಕ್ ಆಫ್ ಎಕ್ಸೋಡಸ್, ವಿಮೋಚನೆ ಕಾಂಡ ಬರೆದ ಪುಸ್ತಕ 14:21. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಳನೆಲ ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಹೆಂಗೆ ನೀರು ವಿಭಾಗ ಆಯಿತು ಗೊತ್ತಾ? ಎಲ್ಲರೂ ಯೋಚನೆ ಮಾಡ್ತಾರೆ, ನೀರು ವಿಭಾಗ ಆಯ್ತು ಹೆಂಗಾಯ್ತು? ಇಟ್ಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ನೋಡಿ, ಅದಕ್ಕೆ ಮೈಟಿ ವಿಂಡ್. ಸತ್ಯವೇದ ಹೇಳುತ್ತೆ ಸ್ಟ್ರಾಂಗ್ ಈಸ್ಟ್ ವಿಂಡ್. ಒಂದು ಗಾಳಿ ಬೀಸೋ ಥರ ಬೀಸಿ ಕೆಂಪು ಸಮುದ್ರನ ಹಾಗೆ ಡಿವೈಡ್ ಮಾಡಿ ಎಲ್ಲ ನೆಲನ ಒಣ ನೆಲವಾಗಿ ಮಾರ್ಪಡಿಸ್ಬಿಡ್ತಂತೆ. ಇದು ಹೆಂಗೆ ಅಂದರೆ ದಿಸ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಅಂದರೆ ದಾರಿನೇ ಇಲ್ಲ, ಇನ್ನು ಮೇಲೆ ಇನ್ನು ಮುಂದೆ ಯಾವುದು ನನಗೆ ಮಾರ್ಗನೇ ಕಾಣಿಸ್ತಾ ಇಲ್ಲ ಅಂತ ಒಂದು ವೇಳೆ ಇರ್ಬೋದು. ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಎ ವೇ ಟು ವಾಕ್. ಆಮೆನ್, ಹಲ್ಲೆಲೂಯಾ. ನೀವು ಅದರ ಮಧ್ಯದಲ್ಲಿ ದಾರಿನೇ ಇಲ್ಲ ಅನ್ಕೊಂತಿರ್ಬೋದು. ಇವತ್ತು ಪವಿತ್ರಾತ್ಮನು ನಿನ್ನ ಲೈಫಲ್ಲಿ ಬಿರುಗಾಳಿಯೋ ಎಂಬಂತೆ ಬಂದು ನಿನಗೆ ಒಂದು ದಾರಿ ಓಪನ್ ಮಾಡೋದಕ್ಕೆ, ಹಲ್ಲೆಲೂಯಾ. ವೇರ್ ದೇರ್ ಇಸ್ ನೋ ವೇ, Jesus says, I am the way. Where there is no way, I am the way. Amen. ಎಲ್ಲಿ ದಾರಿ ಇಲ್ವೋ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ. ಅಷ್ಟೇ. ನಿನಗೆ ದಾರಿನೇ ಇಲ್ಲದೆ ಕುಂತಿದ್ಯಾ, ಯೇಸುವೇ ನಿನಗೆ ಮಾರ್ಗ. ಸೊ ನೋಡಿ, ಹೋಲಿ ಸ್ಪಿರಿಟ್ ಬಗ್ಗೆ ಸ್ವಲ್ಪ ಟೀಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಸೊ ಒಂದು 2 ವರ್ಸಸ್ ಮಾತ್ರ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಬೇಕಾದರೆ ದೇವ್ರ ಚಿತ್ತ ಇದ್ದರೆ ನೆಕ್ಸ್ಟ್ ಏನಾದರೂ ಆ ಸೀರೀಸ್ ಬಂದರೆ ವಿ ವಿಲ್ ಕಂಟಿನ್ಯೂ ಇಟ್. ಓಕೆ. ಹಳೆ ಒಡಂಬಡಿಕೆಯಲ್ಲಿ ಹಿಂಗೆ ನಂಬರ್ಸ್ 11:31 ಅರಣ್ಯಕಾಂಡ ಬರೆದ ಪುಸ್ತಕ 11:31. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು. ಸೊ ಈ ಗಾಳಿ, ಈ ವಿಂಡ್, ಇಟ್ಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಇದೇನು ಮಾಡ್ತಾ ಹೋಗಿ ಸಮುದ್ರದಿಂದ ಲಾವಕ್ಕಿಗಳನ್ನು ಹೊಡ್ಕೊಂಡು ಪಾಳೆಯದ ಸುತ್ತಲೂ ಒಂದು ದಿನ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ. ನೋಡಿ, ಲಾವಕ್ಕಿಗಳು ಅಂದರೆ ಕ್ವೈಲ್ಸ್. ಈ ಲಾವಕ್ಕಿನ ಯಾರಾದರೂ ಹಿಡಿಯೋದಕ್ಕೆ ಸಾಧ್ಯನಾ? ಹೋಗ್ಲಿ, ನಿಮ್ಮ ಕೈಲಿ ಒಂದು ಕ್ಯಾಟರ್ಪಿಲ್ಲರೋ ಅಥವಾ ಒಂದು ಗನ್ನೋ ಕೊಟ್ಬಿಟ್ರೆ ಒಂದು ದಿನಕ್ಕೆ ಎಷ್ಟು ಕ್ವೈಲ್ಸ್ನ ಹೊಡ್ಕೊಂಬಂದು ಲಾವಕ್ಕಿಗಳನ್ನ ಹೊಡ್ಕೊಂಬರ್ಬೋದು. ಇವಾಗ ಅಕ್ಕಿಪಿಕ್ಕಿ ಅಂತಾರಲ್ಲ, ಇವಾಗ ಫಾರೆಸ್ಟಲ್ಲೆಲ್ಲ ಹೋಗ್ಬಿಟ್ಟು ಅವ್ರು ಹಂಟ್ ಮಾಡ್ಕೊಂಬರ್ತಾರೆ. ಅಕ್ಕಿಪಿಕ್ಕಿ ಆಯಿಲು, ಅಕ್ಕಿಪಿಕ್ಕಿ ಅವ್ರು ಹಂಟ್ ಮಾಡೋದು. ತುಂಬ ಅಕ್ಕಿಪಿಕ್ಕಿಯವರೆಲ್ಲ ಇದ್ದಾರೆ, ಬಿಲೀವರ್ಸು, ನನಗೆ ಫಾಲೋವರ್ಸ್ ಆಗಿಯೂ ಇದ್ದಾರೆ. ಒಂದು ದಿನಕ್ಕೆ ಎಷ್ಟು ಹಂಟ್ ಮಾಡ್ಬೋದು? ಏನೇ ಕ್ಯಾಟರ್ಪಿಲ್ಲರ್ ಹಿಡಿದು ಗನ್ ಶೂಟ್ ಮಾಡಿದ್ರು ಒಂದು 5 ಲಾವಕ್ಕಿಗಳನ್ನ ಹಿಡಿಯೋಕ್ಕಾಗಲ್ಲ, ಕಷ್ಟ. ಅದು ಕೈಗೆ ಸಿಗೋದೇ ಕಷ್ಟ. ಆದರೆ ಇವ್ರಿಗೆ ಎಲ್ಲ ಲಾವಕ್ಕಿಗಳು ಒಂದು ಗಾಳಿಯಲ್ಲಿ ಬಡ್ಕೊಂಡ್ಬಂದು ಅವ್ರ ಮುಂದೆ ನಿಂತ್ಕೊಳ್ತು. ಹೆಂಗೆ? ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನು
ಎಲ್ಲೋ ಇರುವಂಥ ಆಶೀರ್ವಾದನ ಓಡ್ಕೊಂಬಂದು ನಿನ್ನ ಹತ್ರ ಬಂದು ನಿಲ್ಲುವಂತೆ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಕೆಲಸ ಮಾಡ್ತಾರೆ. ಓ ಮೈ ಗಾಡ್, ಥ್ಯಾಂಕ್ ಯು ಜೀಸಸ್. ನೋಡಿ, ಈ ಡೇಸ್ ಜರ್ನಿನ ಒಂದು ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ನಡಿಬೋದು? ನನ್ನ ಅನುಭವದಲ್ಲಿ ಬಸ್ ಮಿಸ್ ಆಗಿ ಒಂದು 10 ಕಿಲೋಮೀಟ್ರ್ ನಡೆದಿದ್ದೀನಿ. ಬೈಬಲ್ ಏನು ಹೇಳುತ್ತೆ ಅಂದರೆ, ಒಂದು ಡೇಸ್ ಜರ್ನಿ ಅಷ್ಟು ಅಂದರೆ ಇವ್ರ ಹತ್ರ ಲಾವಕ್ಕಿಗಳು ಅಲ್ಲದೆ 1 ಡೇಸ್ ಜರ್ನಿ ಅಷ್ಟು ಲಾವಕ್ಕಿಗಳು ಅವ್ರ ಮುಂದೆ ಬಿದ್ದಿತ್ತಂತೆ. ಅಂದರೆ ಯೋಚನೆ ಮಾಡಿ, ಎಂಥ ಒಂದು ಬಿರುಗಾಳಿ ಬೀಸಿರ್ಬೇಕಲ್ಲಿ. ಅದಕ್ಕೆ ಸತ್ಯವೇದ ಹೇಳುತ್ತೆ, ನೌ ಎ ವಿಂಡ್ ವೆಂಟ್ ಔಟ್ ಫ್ರಮ್ ದ ಲಾರ್ಡ್, ವೆಂಟ್ ಔಟ್ ಫ್ರಮ್ ದ ಲಾರ್ಡ್, ವಿಂಡ್ ವೆಂಟ್ ಔಟ್ ಫ್ರಮ್ ದ ಲಾರ್ಡ್. ಅದಕ್ಕೆ ಹೊಸ ಒಡಂಬಡಿಕೆ ಹೇಳುತ್ತೆ, ಆಸ್ ಎ ಮೈಟಿ ರಶಿಂಗ್ ವಿಂಡ್ ಹೋಲಿ ಸ್ಪಿರಿಟ್. ವಿ ಕ್ಯಾನ್ ಕನೆಕ್ಟ್ ಹೋಲಿ ಸ್ಪಿರಿಟ್ ಹಿಯರ್. ಇರೋ ಜಾಗದಲ್ಲೇ ಎಲ್ಲನೂ ಬಂದು ಬೀಳುವಂತೆ ಮಾಡಿದಂಥ ಅದೇ ಪವಿತ್ರಾತ್ಮನು ಎಲ್ಲೆಲ್ಲೋ ಇರುವಂಥ ಆಶೀರ್ವಾದಗಳು ನಿನ್ನ ಹತ್ರ ಬಂದು ಬೀಳುವಂತೆ ದೇವರು ಇವತ್ತು ಅದ್ಭುತ ಮಾಡಲಿ, ಸಹಾಯ ಮಾಡಲಿ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಡಿವೈನ್ ಕನೆಕ್ಷನ್, ಸೂಪರ್ ನ್ಯಾಚುರಲ್ ಮಿರಾಕಲ್ಸು. ಹೋಲಿ ಸ್ಪಿರಿಟ್ ವಿಲ್ ವರ್ಕ್ ಫಾರ್ ಯು. ಜಸ್ಟ್ ಬಿ ಫಿಲ್ಡ್ ಇನ್ ದ ಸ್ಪಿರಿಟ್ ಆಫ್ ಗಾಡ್. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ಹೇಳೋದು, ನಾಳೆ ಹೆಂಗೆ ಪಾಸ್ಟರ್, ನಾನು ಹೆಂಗೆ ಲೋನ್ ಕಟ್ಟೋದು, ನಾವು ಯಾವಾಗ ಮನೆ ತೊಗೊಳ್ಳೋದು, ಯಾವಾಗ? ಸಡನ್ಗೆ ನಾಳೆ ನಿನ್ನ ಲೈಫಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಓ ಮೈ ಗಾಡ್, ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ಸಡನ್ಲಿ. ದೇವರು ಬಿರುಗಾಳಿ ಥರ ಎಲ್ಲ ಆಶೀರ್ವಾದಗಳನ್ನು ಒಂದು ದಿವಸ ಎಲ್ಲ ತೊಗೊಂಬಂದು ನಿಮ್ಮ ಮುಂದೆ ಹಾಕೋ ಥರ ದೇವರು ಅದ್ಭುತಗಳನ್ನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ, ನಿಮ್ಮ ಲೈಫಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾನೇ ಇದ್ದಾರೆ. ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ನೋಡುವಂತೆ ಮಾಡಲಿ. ಗಾಡ್ ಬ್ಲೆಸ್ ಯು. ಸೊ ದೇವರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಸ್ಕ್ರೀನಲ್ಲಿದೆ, ಯಾವ ರೀತಿ ಕೊಡಬೇಕು ಅಂತ ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.